ಸರ್ ದೇವೇಗೌಡರು ಕೂತ್ಕೊಂಡು ಚರ್ಚೆ ಮಾಡ್ತಾರೆ ಹಾಂ ರಾಜಕಾರಣದ ವಿಷಯಗಳನ್ನು ನನ್ನ ಬಗ್ಗೆ ನನ್ನ ಜೊತೆ ನಿಮ್ಮ ಜೊತೆಗೆ ಅಂದರೆ ನಾನು ರಾಜಕಾರಣದ ಹೊಸದರಲ್ಲಿದ್ದಾಗ ಇಂಥದ್ದೊಂದು ಘಟನೆ ಆಗಿತ್ತು, ನಾನು ಅದನ್ನು ಹಿಂಗೆ ಸಾಲ್ವ್ ಮಾಡಿದ್ದೆ, ಇದು ಒಂದೊಂದು ಲರ್ನಿಂಗ್ ಅಥವಾ ಟೀಚಿಂಗ್ ಪ್ರಾಸೆಸ್ ಥರ ಸರ್ ಒಂದು ಇಂಥದ್ದಾಗತ್ತ ಮನೇಲಿ. ಖಂಡಿತ ಅಂದರೆ ದೇವೇಗೌಡರು ಸಾಹೇಬರಲ್ಲಿ ಒಂದು ಇವತ್ತು 92 ವಯಸ್ಸಿನ ದೇವೇಗೌಡರು ಸಾಹೇಬರು ನನಗೆ ಈ ಫರೋಸಿನ ಫೀಲ್ಡು ಬುಕ್ ಬರ್ತಕ್ಕಂಥ ಅವ್ರ ರೈಟ್ರ್ ಯಾರಿದ್ದಾರೆ ಅವರು ನನಗೊಂದು ಮಾತು ಹೇಳಿದರು. ದೇವೇಗೌಡರು ಸಾಹೇಬರ ಜ್ಞಾಪಕ ಶಕ್ತಿ ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ ಎಷ್ಟೋ ಸಲ ನಾನು ಇಲ್ಲಿ ನಿಲ್ಸಿರ್ತೀನಿ ಇವತ್ತು ಈ ಪಾಯಿಂಟನ್ನು ಒಂದು ತಿಂಗಳ ನಂತರ ಅದನ್ನು ತೆಗೆದ್ರೆ ಅದನ್ನೇ ಹೇಳ್ತಾರೆ ವಿಷಯ ಹೊರತುಪಡಿಸಿ ಒಂದು ಚೂರು ಬ್ರೇಕೇಜ್ ಇರೋದಿಲ್ಲ, ಒಂದು ಚೂರು ಡೈವರ್ಸ್ ಇರೋದಿಲ್ಲ ಅವ್ರು ಹೇಳೋ ಸ್ಟೇಟ್ಮೆಂಟ್ಗಳಲ್ಲಿ. ಅಂದರೆ ಅಷ್ಟು ಅವ್ರಿಗೆ ಮೆಮೊರಿ ಪವರು. ಕೂತಿದ್ದಾಗ ಅವರ ಏನೊಂದು ಊರಿನ ಪರವಾಗಿ ಗ್ರಾಮದ ಪರವಾಗಿ ಅವ್ರಿಗೆ ಏನೊಂದು ಆ ಬದ್ಧತೆಯ ಕಾಳಜಿಯ ಚಿಂತನೆ ಇತ್ತು, ಇವೆಲ್ಲವನ್ನು ಗಮನಿಸಿದಂಥ ಗ್ರಾಮಸ್ಥರು ಅವ್ರ ತಾಲೂಕಿನ ಜನತೆ ಅವ್ರಿಗೆ ಫೋರ್ಸ್ ಮಾಡಿ ನಿಲ್ಲಿಸಿದಾಗ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತರು ಅಂತಕ್ಕಂಥದ್ದು ಈ ರೀತಿ ಅನೇಕ ಘಟನೆಗಳು ಹಂಚ್ಕೊಳ್ತಾ ಇರ್ತಾರೆ ಸರ್. ಈಸ್ ಎನ್ ಎನ್ಸೈಕ್ಲೋಪೀಡಿಯಾ ಸರ್. ನಮ್ಮ ಪುಣ್ಯ ಅವ್ರ ಜೊತೆ ಕೂತ್ಕೊಂಡು ಸಮಯ ಕಳೀತಕ್ಕಂಥದ್ದಕ್ಕೆ ನಮ್ಮ ಪುಣ್ಯ.